ನನ್ನ ಗಂಡ ಬಂದೇ ಬರ್ತಾರೆ ಅಂತ ಎಲ್ಲರ ಮುಂದೆ ಬಿಲ್ಡಪ್ ತೊಗೊಂಡ್ಬಿಡ್ತೀನಿ. ಆದರೆ ಯಾಕೋ ಭಯ ಆಗ್ತಿದೆಯಲ್ಲ, ಅವ್ರೇನಾದರೂ ಬರಲಿಲ್ಲ ಅಂದರೆ ಒಂದು ಕೆಲಸ ಮಾಡ್ತೀನಿ, ಎಲ್ಲರ ಹತ್ರ ಹೋಗ್ಬಿಟ್ಟು ಇದೆಲ್ಲ ಸುಮ್ಮನೆ ಹೇಳಿದೆ ಅಂತ ಹೇಳ್ಬಿಡ್ತೀನಿ. ಅವಾಗ ಅವರೆಲ್ಲ ನಕ್ಬಿಟ್ರೆ ತುಂಬ ಕಾನ್ಫಿಡೆನ್ಸಲ್ಲಿ ಅವ್ರು ಬಂದೇ ಬರ್ತಾರೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ಅವ್ರು ಬರಲಿಲ್ಲ ಅಂದರೆ ಗೆಲ್ಲಿಲ್ಲ. ಬುದ್ಧಿ ಬೇಡವಾ ನಿನಗೆ? ಎಲ್ಲರೂ ಈಚೆ ಬರ್ತಾರಾ ಬರಲ್ವಾ ಅಂತ ಡೌಟಲ್ಲಿದ್ದಾಗ ಬಂದೇ ಬರ್ತಾರೆ ಅಂತ ಯಾಕೆ ಕಾನ್ಫಿಡೆನ್ಸಲ್ಲಿ ಹೇಳಬೇಕಿತ್ತು? ಬಂದರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ, ನನ್ನ ಹಣೆ ಬರದಲ್ಲಿ ಹೇಗಿರುತ್ತೆ ಆ ಥರ ಆಗುತ್ತೆ ಅಂತ ಹೇಳಬೇಕಿತ್ತು. ಆ ಥರ ಹೇಳ್ತಿದ್ರೆ ಇಷ್ಟೆಲ್ಲ ಟೆನ್ಷನ್ ಇರ್ತಿತ್ತಾ ನಿನಗೆ? ಬೆಳಗ್ಗೆ ಎಲ್ಲ ನಂಗೆ ಅಷ್ಟೊಂದು ಟೆನ್ಷನ್ ಆಗ್ತಿರ್ಲಿಲ್ಲ. ಅವ್ರು ಬಂದೇ ಬರ್ತಾರೆ ಅಂತ ಅನಿಸ್ತಿತ್ತು. ಆದರೆ ರಾತ್ರಿ ಆಗ್ತಾ ಆಗ್ತಾ ಯಾಕೋ ನಂಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನನ್ನ ಬರ್ಡೇ ಮುಗಿಯೋಕ್ಕೆ ಇನ್ನೇನು ಕೆಲವೇ ಗಂಟೆಗಳಿದೆ ಅಷ್ಟೆ. ಇವರೆಲ್ಲ ಬೇರೆ ಹೇಳ್ತಾ ಇದ್ರು ಅವ್ರ ಅಂತರ ಅಕ್ಕನ ಜೊತೆ ಇದ್ರೆ ಜಗತ್ತನ್ನೇ ಮರ್ತ್ಬಿಡ್ತಾರೆ ಅಂತ. ದೇವ್ರೆ, ಅವ್ರು ನನ್ನ ಬರ್ತಡೇ ಮರ್ತರೂ ಪರವಾಗಿಲ್ಲ, ಆದರೆ ಆ ಪ್ರಾರ್ಥನೆ ಗುಂಗಲ್ಲಿ ಜಗತ್ ಮಾತ್ರ ಮರೆಯೋದು ಮಾಡ್ಬಿಡ ಪ್ಲೀಸ್. ದೇವ್ರೆ, ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಅವ್ರು ಬರಲೇಬೇಕು. ಬಂದೇ ಬರ್ತಾರೆ. ಬರ್ತಾರಲ್ಲ, ಬರಲ್ವಾ? ನನ್ನ ಹಾರ್ಟ್ ಯಾಕೆ ಜೋರಾಗಿ ಬಡ್ಕೋತಾ ಇದೆ? ನಾಲ್ಕು. ಅಜ್ಜಿ ಅಜ್ಜಿ ಏನಾಯ್ತಮ್ಮ? ಈಚೆ ಖಂಡಿತ ಬರ್ತಾರೆ. ಲೀಲಾದೆ ತರ ನಮಗೂ ಕಾನ್ಫಿಡೆನ್ಸ್ ಬಂತು. ನಿಜವಾಗ್ಲೂ ರಾಮ್ ಬಂದ ಅನ್ಸುತ್ತೆ ಅಲ್ಲ ಅಜ್ಜಿ? ಈಚೆ ಸರಿ ಬಂದ್ರು. ಬನ್ರಿ, ನಾವಿಲ್ಲಿ ಇರೋದು ಬೇಡ, ಮನೆಯಲ್ಲಿ ನಿಂತ್ಕೊಂಡೋಣ. ಬನ್ನಿ ಬನ್ನಿ ಬನ್ನಿ. ಅಭಿ, ಸ್ಪೆಷಲ್ ಜಾಗ ಅಂತ ಹೇಳಿ ಎಲ್ಲಕ್ಕೆ ಕರ್ಕೊಂಡ್ಬಂದಿದ್ಯಾ? ಆ್ಯಕ್ಚುಲಿ ಅಂತರ ಈ ಮನೆನ ನೀನು ಇಷ್ಟಪಟ್ಟೆ ಅಂತಲೇ ತೊಗೊಂಡಿದ್ದು. ಹೀಗಿದ್ಮೇಲೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಸ್ಪೆಷಲ್ ಜಾಗ ಇನ್ಯಾವುದಿರೋಕ್ಕೆ ಸಾಧ್ಯ ಹೇಳಿ? ನಾನು ನಿನ್ನನ್ನು ನಂಬ್ಕೊಂಡು ಆ ಲೀಲಾ ಹತ್ರ ಬಿಲ್ಡಪ್ ತೊಗೊಂಡಲ್ಲೋ, ಅದು ಯಾಕೆ ಹೀಗೆ ಮಾಡ್ತೀವೋ? ಅದೇನು ಕತೆನೋ? ಏನು ಯೋಚನೆ ಮಾಡ್ತಿದ್ಯಾ? ನಿಜ ತಾನೇ ನಾನು ಹೇಳಿತು. ನಿನಗೆ ಈ ಮನೆಗಿಂತ ಸ್ಪೆಷಲ್ ಜಾಗ ಇನ್ಯಾವುದೂ ಇಲ್ಲ ಅಲ್ವಾ? ಆಫ್ಕೋರ್ಸ್ ಅಭಿ, ನೀನೆಲ್ಲಿರ್ತೀಯೋ ಅದೇ ನನಗೆ ಸ್ವರ್ಗ. ನೀನೆಲ್ಲಿರ್ತೀಯೋ ಅದೇ ನನಗೆ ಹಿಮಾಲಯ, ಮೌಂಟೇನ್, ಬೀಚ್ ಎಲ್ಲನೂ. ನೋಡಿದ್ಯಾ ಎಷ್ಟು ಚೆನ್ನಾಗಿ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಹಿಲ್ ಸ್ಟೇಷನ್ಗೆ ಹೋಗೋಣ ಅಂದರು, ನಾನು ನಿನ್ನನ್ನು ಈ ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಭಿ. ನನಗಂತೂ ತುಂಬ ಖುಷಿ ಆಗೋಯ್ತು. ಬಾ ಹೋಗೋಣ. ಹಾಂ, ನೀನು ಹೋಗಿರೋ ಅಭಿ, ನಾನು ಜ್ಯುವೆಲ್ಸು, ಸ್ಯಾರೀಸ್ ಎಲ್ಲ ತೊಗೊಂಬರ್ತೀನಿ. ಓಕೆ. ಅವ್ರೇನಾದರೂ ಬಂದ್ಬಿಟ್ರಾ? ಲೀಲಾ, ಹುಟ್ಟುಹಬ್ಬದ ಶುಭಾಶಯಗಳು. ನೀನೇನೆಲ್ಲ ಅಂದ್ಕೊಂಡಿದ್ಯೋ, ನೀನು ಅಂದ್ಕೊಂಡಿರೋದಕ್ಕಿಂತ ಮುಂಚೆನೇ ಎಲ್ಲ ನೆರವೇರಲಿ. ಐ ವಿಶ್ ಯು ಆಲ್ ಸಕ್ಸಸ್ ಒನ್ಸ್ ಅಗೇನ್.
ವಿಶಿಂಗ್ ಯು ಹ್ಯಾಪಿ ಬರ್ಡೇ. ರೀ, ನೀವು ನನಗೆ ವಿಶ್ ಮಾಡಿದ್ರಾ? ಯಾಕೆ ಮಾಡಬಾರ್ದಾ? ನಿಮ್ಮದೇ ಫಸ್ಟ್ ವಿಶ್ ಗೊತ್ತಾ? ಇಸ್ ಇಟ್? ಬಟ್ ಮನೇಲಿ ನಿಂದು ಇವತ್ತು ಬರ್ಡೇ ಅಂತ ಎಲ್ರಿಗೂ ಗೊತ್ತಿತ್ತಲ್ಲ. ಲಕ್ಷ್ಮಿ, ಸರು, ಇವನ್ ಅಮ್ಮನಿಗೂ ಗೊತ್ತಿತ್ತು. ಇಲ್ಲ, ಅವರೆಲ್ಲ ನಂಗೆ ವಿಶ್ ಮಾಡಿದ್ರು. ಆದರೆ ನಾನು ಯಾವ ವಿಶ್ಗೂ ರಿಪ್ಲೈ ಮಾಡಿಲ್ಲ. ನನಗೆ ನಿಮ್ಮ ವಿಷಯ ಮೊದಲನೇ ವಿಷ ಆಗಬೇಕಿತ್ತು. ಅದಿವಾಗ ನೆರವೇರ್ತು. ಇಸ್ ಇಟ್? ಐ ಆಮ್ ರಿಯಲಿ ಸಾರಿ ಲೀಲಾ, ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲ ರೀ, ಪರವಾಗಿಲ್ಲ. ಇವತ್ತಿನ ದಿನ ಮುಗಿಯೋದ್ರೊಳಗೆ ನೀನು ನನಗೆ ವಿಶ್ ಮಾಡಿದಿದ್ರು ಅದು ನನಗೆ ಮೊದಲನೇ ವಿಶ್ ಆಗ್ತಾ ಇತ್ತು. ಅಕಸ್ಮಾತ್ ನಾನು ವಿಶ್ ಮಾಡ್ದೇನೆ ಹೋಗಿದ್ರೆ ಮುಂದಿನ ವರ್ಷದವರೆಗೂ ಕಾಯ್ತಾ ಇದ್ದೆ. ಅದು ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮ ಬರೋವರೆಗೂ ಕಾಯ್ತಾ ಇದ್ದೆ ರೀ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ನನ್ನ ಸೊಸೆ. ಇದಕ್ಕಿನ ಸ್ಪೆಷಲ್ ಜಾಗ ಅಂತ ನನ್ನನ್ನು ಯಾಮಾರಿಸಿ ಕರ್ಕೊಂಡು ಬಂದಿತ್ತು. ನಾನು ಅಷ್ಟೊಂದು ಕೇಳ್ಕೊಂಡ್ರು ನನಗಿಂತ ನಿನಗೆ ಈ ಲೀಲಾನೇ ಮುಖ್ಯ ಆಗೋದ್ಲಾ? ಮಳ್ಳಿ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಲ್ಲ. ಅಂತರಾತ್ರಿ ಏಜೆಂಟ್ ಯಾಕೆ ವಾಪಸ್ ಕರ್ಕೊಂಬಂದ್ರು? ಲೀಲಾ, ಹುಟ್ಟಿದ ಬುದ್ಧಿನ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ? ಈ ದಿನ ಯಾವಾಗಲೂ ಒಳ್ಳೇದು ಮಾತಾಡಬೇಕು. ಹೌದು, ಅಂತರ ಇಲ್ಲಿ ಕಾಣಿಸ್ತಲ್ಲ. ಅಂತರ 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 ಇವತ್ತಿನ ದಿನದ ಸ್ಪೆಷಲ್ ಏನು ಗೊತ್ತಾ? ಟುಡೇಸ್ ಲೀಲಾಸ್ ಬರ್ಡೇ. ಓ ವಾವ್, ಹ್ಯಾಪಿ ಬರ್ಡೇ ಲೀಲಾ. ಥ್ಯಾಂಕ್ ಯು ಅಕ್ಕ. ಈ ಹ್ಯಾಪಿ ಏನಿಂದ ನಂಗೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಆದರೆ ಈ ಹ್ಯಾಪಿನ ನನ್ನ ಮನೆಗೆ, ನನ್ನ ಮನೆ ಜನಕ್ಕೆ, ನನ್ನ ಗಂಡಂಗೆ ನಾನು ಉಳಿಸ್ಕೋತೀನಿ. ಅದೇ ನನ್ನ ಗುರಿ. ಅನ್ಯಾಯವಾಗಿ ಹ್ಯಾಪಿ ಬರ್ಡೇ ಅಂತ ಹೇಳಿದ್ದೀನಿ. ನಿನ್ನ ಜೀವನ ಸರ್ವನಾಶ ಆಗಬೇಕು. ಹಾಗೆ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಇದಕ್ಕಿನ್ನ ಟೈಮ್ ಇದೆ. ವೇಟ್. ಅಂತರ ಕವಸ್ಕೊಡು. ಅಭಿ, ಇದು ಇದೆಲ್ಲ ಲೀಲಂಗೋಸ್ಕರನೇ ಶಾಪಿಂಗ್ ಮಾಡಿರೋದು. ಕೊಡು. ನನಗೆ ಅಂತ ಅಂದ್ಕೊಂಡು ಇಷ್ಟೊತ್ತು ಖುಷಿಯಾಗಿದ್ನಲ್ಲೋ. ಕೊಡು. ಹಾಂ ಅಭಿ, ತಗೋ. ಲೀಲಾ, ತಗೋ, ನಿನಗೋಸ್ಕರ ಅಂತ ಸೀರೆ ತಂದಿದ್ದೀನಿ. ಗಿಫ್ಟ್, ಜ್ಯುವೆಲ್ಸ್. ಹೇಗಿದೆ ಅಂತ ನೋಡು. ನಿಮ್ಮ ಸೆಲೆಕ್ಷನ್ ಅಂದರೆ ಚೆನ್ನಾಗೇ ಇರುತ್ತೆ ಬಿಡಿ ಏಜೆ. ಯೂಶಲಿ ಯಾರಿಗೆ ಗಿಫ್ಟ್ ತೊಗೊಳಕ್ಕೆ ಹೋದರೂ ತುಂಬ ಕನ್ಫ್ಯೂಷನ್ ಆಗುತ್ತೆ, ಇವ್ರಿಗೆ ಏನು ತೊಗೋಬೇಕು ಅಂತ. ಬಟ್ ಲೀಲಾ ವಿಷಯದಲ್ಲ ಹಾಗಲ್ಲ. ಏನೇ ನೋಡಲಿ, ಯಾವುದೇ ವಸ್ತು ಇರಲಿ, ಅದೊಳಗೆ ಸೂಟ್ ಆಗುತ್ತೆ, ತಗೋಬೇಕು ಅನ್ಸುತ್ತೆ.
ಇಲ್ಲ ಲೇಟ್ ಆಗುತ್ತೆ, ಬೇಗ ಹೋಗಿ ರೆಡಿ ಆಗಿಬಿಡು. ಮಂತ್ರ ಹೋಗು, ಲೀಲನ್ನ ರೆಡಿ ಮಾಡು. ಹಾಂ ಬೇ, ಲೀಲಾ ನಡಿ. ಸರ್, ಲೀಲಾ ಮೇಡಮ್ ಬರ್ತ್ಡೇಗಂತ ನಾವೇ ಕೇಕ್ ತಂದಿದ್ದೀವಿ. ನೀವು ಹೂ ಅಂದರೆ ರೆಡಿ ಮಾಡ್ತೀವಿ. ಕೇಳ್ತಾ ಇದ್ದೀರಲ್ಲ, ಪ್ಲೀಸ್ ರೆಡಿ ಮಾಡಿ. ಸರು ಹೆಲ್ಪ್ ಮಾಡು. ಹಾಂ ಏಜೆ, ಹೋಗ್ತೀನಿ. ಅಪ್ಪ ಅಪ್ಪ, ಕಾಫಿ ತಗೋ. ಕೊಡಮ್ಮ. ಯಾಕಪ್ಪ ಟೆನ್ಷನಲ್ಲಿರೋ ಹಾಗಿದೆಯಾ? ಟೆನ್ಷನ್? ನನಗೆಂತ ಟೆನ್ಷನ್ ಅಮ್ಮ? ಹೊತ್ತೊತ್ತು ಊಟ ತಿಂಡಿ ಕೊಡೋದಕ್ಕೆ ಕೌಸಲ್ಯ, ಆಗಾಗ ಕಾಫಿ ಟೀ ಕೊಡೋದಕ್ಕೆ ನೀನು ಇರುವಾಗ ನನಗೆಂತ ಟೆನ್ಷನ್ನು? ಡೈಲಾಗ್ ಒಂದು ಹೇಳ್ತಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ನೇ ಬೇರೆ ಹೇಳ್ತಿರೆ, ಎರಡಕ್ಕೂ ಸಿಂಕೆ ಆಗ್ತಿಲ್ಲ. ಅದು ನಮ್ಮ ಲೀಲಂಗೆ ಎಜೆ ಸರ್ ಏನೇನು ಸರ್ಪ್ರೈಸ್ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಳು ಇಷ್ಟೊತ್ತಿಗಾಗಲೇ ಫೋನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಅಷ್ಟೇ. ಓ, ಅದಕ್ಕೆ ಮೊಬೈಲ್ ಪಕ್ಕದಲ್ಲೇ ಇಟ್ಕೊಂಡು ಕೂತಿರೋದು? ಅದು ಎಷ್ಟೋ ದಿನ ಆದಮೇಲೆ ಅವರಿಬ್ಬರು ಜೊತೆ ಆಗ್ತಾ ಇದ್ದಾರಲ್ಲಮ್ಮ, ಅವಳಿಗೆ ಎಷ್ಟು ಕೌತುಕ ಇದೆಯೋ ಅಷ್ಟೇ ಕೌತುಕ ನನಗೂ ಇದೆ. ಅವ್ರ ಮನೆಯವ್ರಿಗೆಲ್ಲ ಹಿಟ್ಲರ್ ಅಂತ ಅನ್ನಿಸ್ಕೊಂಡಿರೋ ಎಜೆ ಸರು ಅವಳು ಮಾಡೋ ತಪ್ಪುಗಳನ್ನ ಎಡವಟ್ಟುಗಳನ್ನ ಸಹಿಸ್ಕೊಂಡು ಅವಳನ್ನ ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಾರೆ ಅಂತ ಕೇಳ್ಬಿಟ್ಟೆ ನನಗೆ ರೋಮಾಂಚನ ಆಯ್ತಮ್ಮ. ಇನ್ನು ಇವಾಗ ಅವಳು ಬರ್ತ್ಡೇ, ಅವಳಿಗೆ ಏನು ಗಿಫ್ಟ್ ಕೊಡ್ತಾರೋ, ಆ ದಿನಾನ ಹೇಗೆ ಆಚರಣೆ ಮಾಡ್ತಾರೋ ಅಂತ ತುಂಬ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಕೇಳಕ್ಕೆ. ನನಗೆ ಮಾತ್ರ ಕಂಡೀಷನ್ ಹಾಕು, ಅವಳಿಗೆ ಮಧ್ಯದಲ್ಲಿ ಕಾಲ್ ಮಾಡಬೇಡ, ಅವಳೇ ಆದಾಗ ಕಾಲ್ ಮಾಡ್ತಾಳೆ ಅಂತ. ನೀನು ಮಾತ್ರ ಮೆತ್ತಗೆ ಕಾಲ್ ಮಾಡಿಬಿಡು. ನಾನು ಮಾಡಿಲ್ಲಮ್ಮ, ಕಾಯ್ತಾ ಇದ್ದೀನಿ ಅವಳು ಮಾಡ್ತಾಳೇನೋ ಅಂತ. ಇವಾಗೇನು ಅವಳಿಗೆ ಕಾಲ್ ಮಾಡಿಕೊಡ್ಲಾ? ಬೇಡಮ್ಮ, ನಾವು ಹಾಗೆ ಒಂದು ಅಂದಾಜು ಮಾಡೋಣ, ಎಜೆ ಸರ್ ಏನು ಗಿಫ್ಟ್ ಕೊಟ್ಟಿರ್ಬೋದು ಅಂತ. ಹ್ಞೂ, ನನ್ನ ಪ್ರಕಾರ ಭಾವ ಡ್ರೆಸ್ ಕೊಡ್ಸಿರ್ತಾರೆ. ಡ್ರೆಸ್ಸಾ? ಏನಮ್ಮ ಹೇಳ್ತಾ ಇದೆಯಾ? ಎಜೆ ಸರ್ ಅಂದ್ರೆ ಯಾರು? ಅವ್ರ ಘನತೆಗೆ ತಕ್ಕ ಹಾಗಿರೋದೇನಾದರೂ ಹೇಳಮ್ಮ. ಹಾಗಿದ್ರೆ ವಾಚ್ ಕೊಡ್ಸಿರ್ಬೋದು. ವಾಚ? ಅದಕ್ಕಿಂತ ಡ್ರೆಸ್ಸೇ ಚೆನ್ನಾಗಿತ್ತು ಬಿಡು. ಅಪ್ಪ, ನಾನು ಹೇಳಿದ್ದು ಮಾಮೂಲಿ ವಾಚ್ ಅಲ್ಲ, ಡೈಮಂಡ್ ವಾಚ್. ಅಷ್ಟು ಬ್ಯುಸಿ ಇರೋ ಎಜೆ ಸರು ಅವಳ ಜೊತೆ ಕಳೆಯೋ ಒಂದೊಂದು ನಿಮಿಷನೂ ಒಂದೊಂದು ವಜ್ರಕ್ಕೆ ಸಮ. ವಜ್ರದ ವಾಚ್ ಎಲ್ಲ ಏನಂತದ್ದಲ್ಲಮ್ಮ, ಬೇರೆ ಏನಾದರೂ ಯೋಚನೆ ಮಾಡು. ಹಾಗಿದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಮೂವಿನಲ್ಲಿ ಹೀರೋ ಹೀರೋಯಿನಿಗೆ ಕೊಡ್ತಾನಲ್ಲ, ಬೆಳ್ಳಿ ತಟ್ಟೆ, ಸೀರೆ, ಹೂವ, ಬಳೆ, ಅರ್ಶಿನ, ಕುಂಕುಮ, ಆ ಥರ ಎಲ್ಲ ಕೊಟ್ಟಿರ್ಬಹುದಾ? ಅದೆಲ್ಲ ಪ್ರೇಯಸಿ ಕೊಡೋದಮ್ಮ, ಹೆಂಡತಿಗೆ ಏನು ಕೊಡ್ಬೋದು ಯೋಚನೆ ಮಾಡೋ. ನಿನ್ ಮನ್ಸಲ್ಲ ಏನಿದೆ ಅದೇ ಹೇಳು ಹೋಗ್ಲಿ. ಲಕ್ಷಣವಾಗಿರೋ ಒಂದು ರೇಷ್ಮೆ ಸೀರೆ, ಅದ್ಭುತವಾದ ಒಂದು ನೆಕ್ಲೆಸ್ಸು, ಇದನ್ನು ಕೊಡಿಸಿರ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ವಾವ್, ಕೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಪ್ಪ. ಇನ್ನು ನಿಜವಾಗ್ಲೂ ಆದರೆ ಅಕ್ಕಂಗೆ ಎಷ್ಟು ಖುಷಿ ಆಗ್ಬಹುದಲ್ಲ? ಆಗಲೇಬೇಕಮ್ಮ, ತಾಳ್ಮೆಗೆ ಬೆಲೆ ಇದೆ. ನನ್ನ ಮಗಳು ಅವಳ ಜೀವನದಲ್ಲಿ ಖುಷಿ ಕ್ಷಣಕ್ಕೋಸ್ಕರ ಶಬರಿ ಹಾಗೆ ಕಾದಿದ್ದಾಳೆ. ಅದ್ರ ಫಲ ಇವಾಗ ಸಿಗ್ತಾ ಇರೋವಾಗ ಖುಷಿ ಹಾಗೇ ಆಗುತ್ತೆ. ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಲೀಲಾ ಒಂದು ಉದಾಹರಣೆ. ಅವತ್ತು ಅಂತರ ಬಂದ ಕ್ಷಣದಲ್ಲಿ ಎಜೆ ಸರು ಲೀಲಾ ಕಟ್ಟಬೇಕಾಗಿದ್ದ ತಾಳಿನ ಬಿಟ್ಟು ಅಂತರ ಕಡೆಗೆ ಹೊಟ್ಟೋದ್ರಲ್ಲ, ಅವತ್ತು ಲೀಲಾ ಏನಾದರೂ ತಾಳ್ಮೆ ಕಳ್ಕೊಂಡು ವರ್ತಿಸಿದ್ದಿದ್ರೆ ಅವಳ ಜೀವನದಲ್ಲಿ ಈ ಕ್ಷಣ ಬರ್ತಾ ಇರಲಿಲ್ಲಮ್ಮ. ಅವಳ ವ್ಯಕ್ತಿತ್ವನೇ ಅವಳನ್ನ ಕಾಪಾಡಿದೆ. ನೋಡೋಣ, ಅವಳು ಫೋನ್ ಮಾಡ್ತಾಳಲ್ಲ, ಅವಾಗೆಲ್ಲ ವಿಷಯ ಗೊತ್ತಾಗುತ್ತೆ. ಆದರೆ ನಮ್ಮ ಲೀಲಾ ಮನಸ್ಸಿಗೆ ನೋವು ಮಾಡಿರೋ ಆ ಅಂತರ ಇದ್ದಾಳಲ್ಲ, ಅವಳು ಅದೇನೋ ಅನುಭವಿಸ್ತಾಳಮ್ಮ. ಇದು ಮಾತ್ರ ಸತ್ಯ. ಅಕ್ಕ, ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿಲ್ಲ ಅಕ್ಕ,
ಚೆನ್ನಾಗಿಲ್ಲ ಅಂದರೆ ನೀನು ಸುಮ್ಮನೆ ಇರ್ತೀಯಾ ಅಥವಾ ಚೆನ್ನಾಗಿಲ್ದೇ ಇರೋದನ್ನ ನೀನು ಕೊಡೋಕ್ಕಾದ್ರೂ ಆಗುತ್ತಾ? ಸೀರೆ ತುಂಬ ಚೆನ್ನಾಗಿದೆ. ಸೀರೆ ಚೆನ್ನಾಗಿದ್ಯೋ ನಾನು ಚೆನ್ನಾಗಿದ್ದೀನೋ? ಎರಡು ಚೆನ್ನಾಗಿದೆ ಲೀಲಾ. ಅಲ್ವಾ? ಅವ್ರು ನನ್ನ ಈ ಸೀರಿಯಲ್ ನೋಡಿದ್ರೆ ಏನಂತಾರೋ ಏನೋ. ಲೀಲಾ, ಯಾಕಕ್ಕ ಕೂಗ್ತಿದ್ದೀರಾ? ನಾನೇನ್ ಮಾಡ್ದೆ? ನಿನ್ನನ್ನು ಈ ಸೀರಿಯಲ್ ನೋಡಿ ಅಭಿಯ ಕಾಂಪ್ಲಿಮೆಂಟ್ ಕೊಡಬೇಕು. ಯಾಕೆ ಹೀಗೆ ಹೇಳ್ತಿದ್ಯಾ? ಅಯ್ಯೋ, ಅವರು ಅಂದರೆ ಅವರಲ್ಲ, ಮನೆಯವರು ನನ್ನ ಈ ಸೀರಿಯಲ್ ನೋಡಿದ್ರೆ ಏನಂತಾರೆ ಅಂತ ಕೇಳಕ್ಕೆ ಬಂದೆ. ಓಹ್, ಹಾಗಾ? ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ನಿನ್ನನ್ನು ಈ ಸೀರಿಯಲ್ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ, ಹಾಗೆ ದೃಷ್ಟಿನೂ ತೆಗಿತಾರೆ. ವಾವ್, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನೆಕ್ಲೆಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ ಅಕ್ಕ? ಹೌದು, ತುಂಬ ಚೆನ್ನಾಗಿ ಕಾಣಿಸ್ತೀಯ. ಹಾಗಿದ್ರೆ ನಾನು ನೆಕ್ಲೆಸ್ ಹಾಕೊಂಡು, ಕುಂಕುಮ ಇಟ್ಕೊಂಡು, ಲಿಪ್ಸ್ಟಿಕ್ ಹಾಕೊಂಡು, ಮಸ್ಕರ ಹಾಕೊಂಡ್ರೆ ಅವ್ರು ಏನು ಹೇಳ್ಬೋದು? ವಾವ್, ಇಂಥ ಸುಂದರಿನ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಏಜೆ ಸರ್ ಈ ಥರ ಎಲ್ಲ ಹೊಗಳ್ತಾರ ಅಕ್ಕ? ಏನು ಅಭಿನಾ? ಅವರು ಅಂದ್ರೆ ಏಜೆ ಸರು. ಓ, ನೀವು ಅವಾಗಲೇ ಅವರು ಅಂದಿದ್ದಕ್ಕೆ ಮನೆಯವರು ಅನ್ಕೊಂಡು ಉತ್ತರ ಕೊಟ್ರಾ? ಇರ್ಲಿ ಬಿಡಿ, ಏಜೆ ಸರ್ ಇದ್ರು ಹೀಗೆ ಹೇಳ್ತಾರೆ. ನೋಡ್ಲಿಲ್ಲ, ನೀನು ಹಾಗೆಲ್ಲ ಮಾತಾಡಬೇಡ, ನನಗೆ ತುಂಬ ಹರ್ಟ್ ಆಗುತ್ತೆ. ಮಾತಾಡಲಿಲ್ಲ ಅಂದರೆ ನನಗೆ ಹರ್ಟ್ ಆಗುತ್ತೆ. ಸರಿ, ಒಂದು ಕೆಲಸ ಮಾಡೋಣ, ನೀವು ಹೋಗಿ ಅವ್ರನ್ನ ಇಲ್ಲಿ ಕಳಿಸಿ. ಅವ್ರು ನನ್ನ ಮುಂದೆ ಇದ್ದರೆ ನನ್ನ ಮನಸ್ಸಿನ ಮಾತು ಹೇಳೋಕ್ಕೆ ಆಗಲ್ಲ. ಅವ್ರು ಬಂದು ಅವರೇ ನನ್ನ ರೆಡಿ ಮಾಡಲಿ. ಬೇಡ ಲೀಲಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೋಡು, ನನಗೆ ತುಂಬ ತಲೆನೋತಿದೆ, ನೀನು ಬೇಗ ರೆಡಿ ಆಗ್ಬಿಡ್ಬಾ. ಅಕ್ಕ, ಯಾಕಕ್ಕ ಈ ಥರ ಅರ್ಜೆಂಟ್ ಮಾಡ್ತಿದ್ದೀರಾ? ನಾನು ಚೆನ್ನಾಗಿ ಕಾಣಿಸೋದು ನಿಮ್ಗೆ ಇಷ್ಟ ಅಲ್ವಾ? ಅಮ್ಮ ತಾಯಿ, ಪ್ಲೀಸ್ ನನ್ನನ್ನು ಉರಿಸ್ಬೇಡ. ನಾನು ಚೆನ್ನಾಗಿ ಕಾಣಿಸ್ತಾರೆ ನೀವೇ ಕೂರ್ಕೋಬೇಕು ಅಕ್ಕ. ಹೋಗಿ ಅಕ್ಕ, ನೀವು ನಂಗೊಂದು ಚೂರು ಹೆಲ್ಪ್ ಮಾಡಲ್ಲ. ನೀವು ನನಗೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ನೆಕ್ಲೆಸ್ ಹಾಕಿ ಅಕ್ಕ. ಆ ನೆಕ್ಲೆಸ್ ಹಾಕಿದ್ರೆ ಆ ನೆಕ್ಲೆಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ. ಪ್ಲೀಸ್ 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 ಹಾಕಿ 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 ಹಾಕಿ. ಲೀಲಾ, ಅಕ್ಕ, ಅವ್ರು ಕರೀತಾ ಇದಾರೆ. ಬನ್ನಿ ಹೋಗೋಣ, ಬನ್ನಿ. ಅಕ್ಕ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಲೀಲಾ, ಕೇಳಿದ್ನೆ ಎಷ್ಟು ಸಲ ಅಂತ ಕೇಳ್ತೀಯ ನೀನು? ಹೆಣ್ಣಿಗೆ ಅಂದ ಚಂದನೇ ಎಲ್ಲ ಅಲ್ವಾ? ಅದರಲ್ಲೂ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೇಳಿಲ್ವಾ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಓ ಅಂದ ಚಂದ. ಅದರಲ್ಲೂ ಏಜೆ ಸರು ನನಗೆ ಸೀರೆ ಒಡವೆ ಎಲ್ಲ ತಂದು ಕೊಟ್ಟಿದ್ದಾರೆ. ನನ್ನ ಎಕ್ಸೈಟ್ಮೆಂಟ್ ಅಂತೂ ಆಕಾಶಕ್ಕೇರಿದೆ. ಪ್ಲೀಸ್ ಪ್ಲೀಸ್ ಅಕ್ಕ, ಅದಕ್ಕೆ ಹೇಳಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ತುಂಬ ಮುದ್ದಾಗಿ, ತುಂಬ ಲಕ್ಷಣವಾಗಿದ್ಯಾ, ಆಯ್ತಾ? ಅದೇ ಮುದ್ದಾಗಿ ಹೇಳ್ಬೋದಲ್ವಾ? ತುಂಬ ಬ್ಯೂಟಿಫುಲ್ ಆಗಿ ಮುದ್ದಾಗಿ ಕಾಣಿಸ್ತಿದ್ಯಾ. ಈಗ ಹೋಗಣ್ವಾ? ಓ, ಪವರ್ ಹೋಯ್ತಾ? ಲೈಟೇ ಇಲ್ಲ ಅಂದಮೇಲೆ ಬರ್ಡೇ ಮಾಡೋಕ್ಕಾಗಲ್ಲ. ಸೊ ಹೋಗು, ನೀನೆಲ್ಲ ಚೇಂಜ್ ಮಾಡ್ಬಿಟ್ಟು ಬಾ. ನನಗೂ ತುಂಬ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ಅಕ್ಕ ನೋಡಿ, ಬರ್ತ್ಡೇ ಅಂದಮೇಲೆ ನಾವು ಕ್ಯಾಂಡಲ್ ಹಚ್ತೀವಿ, ಅದೇ ರೀತಿ ಮನೆಗೆ ಕರೆಂಟ್ ಹೋದ್ರೂ ಕ್ಯಾಂಡಲ್ ಹಚ್ತೀವಿ. ನಾವು ಹೋಗಲಿಲ್ಲ ಅಂದರೆ ಏಜೆ ಸರ್ ಬೇಜಾರು ಮಾಡ್ಕೋತಾರೆ. ಅವ್ರು ಕೊಟ್ಟಿರೋ ಸೀರೆ ಒಡವೆಯಲ್ಲಿ ಅವ್ರು ನೋಡಿಕೊಂಡು ನನ್ನ ಕಣ್ಣು ತುಂಬ್ಕೋಬಾರ್ದಾ? ಏನಂದೆ? ಕಣ್ಣು ತುಂಬ್ಕೋಬೇಕಾ? ಏನು ಹೇಳ್ತಿದ್ಯಾ ನೀನು? ಅಂದರೆ ಇವಾಗ ನೀವೊಂದು ಪುಟ್ಟ ಮಗುಗೆ ಡ್ರೆಸ್ ಕೊಡ್ಸಿರ್ತೀರ ಅಂತ ಅಂದ್ಕೊಳ್ಳಿ. ಆ ಪುಟ್ಟ ಮಗು ಆ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ನೀವು ನೋಡೋ ಆಸೆ ಇದ್ದೇ ಇರುತ್ತಲ್ವಾ? ಹಾಗೆ ಏಜಸ್ ಅವರು ನನ್ನ ಪುಟ್ಟ ಮಗು ಥರ ನೋಡ್ಕೋತಾರೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸರಿ, ಕತ್ಲಾಗಿದೆ, ಏನು ಕಾಣಲ್ಲ, ಇದನ್ನೆಲ್ಲ ತೆಗ್ದ್ಬಿಡು. ಅಕ್ಕ, ಈ ಮನೆಗೆ ನಾನೇ ಬೆಳಕು.
ಹೀಗಿರುವಾಗ ಕತ್ಲೆ ಹೇಗಾಗತ್ತೆ? ಏನಂದೆ? ಅರೆ ನಾನು ಹೇಳ್ದೆ ತಾನೆ ಈ ಮನೆಗೆ ನಾನೇ ಬೆಳಕು ಅಂತ. ನೋಡಿ ಕರೆಂಟು ಬಂತು. ಹೋಗೋಣ, ಸರ್ ಕಾಯ್ತಾ ಇರ್ತಾರೆ. Happy birthday to you. Happy birthday to you. Happy birthday